ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾಯನ್. ನಾನೀಗ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ BAಯ ಮೊದಲನೇ ಚತುರ್ಮಾಸದ ವಿದ್ಯಾರ್ಥಿಗಳಿಗೆ ಕನ್ನಡ ಐಚ್ಛಿಕ ವಿಷಯದಲ್ಲಿ ನಿಗದಿಯಾಗಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥ ಪತ್ರಿಕೆಗೆ ನಡುಗನ್ನಡ ಸಾಹಿತ್ಯ ಅನ್ನುವಂಥ ಘಟಕಕ್ಕೆ ಸಂಬಂಧಿಸಿದಂತೆ ದೇಸಿ ಸಾಹಿತ್ಯ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ದೇಶಿ ಸಾಹಿತ್ಯ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ದೇಶಿ ಅಂದ್ರೆ ಏನು ಅಂತ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಒಂದು ನೆಲದ ಭೌಗೋಳಿಕತೆ, ಪ್ರಾದೇಶಿಕತೆ, ಚಾರಿತ್ರಿಕತೆ ಇತ್ಯಾದಿ ಸಾಂಸ್ಕೃತಿಕ ಅಂಶಗಳನ್ನ ವಿಶ್ಲೇಷಿಸುವಂತ ಸಂದರ್ಭದಲ್ಲಿ ಆ ನೆಲದ ಗುಣಕ್ಕೆ ವಿಶೇಷವಾದಂತಹ ಸಾಂಸ್ಕೃತಿಕ ವೈಲಕ್ಷಣಗಳನ್ನ ಗುರುತಿಸಿಕೊಳ್ಳೋದನ್ನ ದೇಶಿ ಅಂತ ಕರೆಯಲಾಗ್ತದೆ. ಅಂದ್ರೆ ಒಂದು ದೇಶ ಅಥವಾ ಪ್ರದೇಶ ಇನ್ನೊಂದು ದೇಶ ಅಥವಾ ಪ್ರದೇಶದಿಂದ ಬೇರೆಯಾಗಿ ತನ್ನನ್ನು ಗುರುತಿಸಿಕೊಳ್ಳಲು ಆಧಾರವಾಗುವಂತಹ ಸಾಂಸ್ಕೃತಿಕ ವಿಶ್ಲೇಷಣೆಗಳನ್ನ ನಾವು ದೇಶಿ ಅಂತ ಕರಿತೀವಿ. ಅಂದ್ರೆ ಒಂದು ಜನಾಂಗ ಅಥವಾ ಆ ಜನಾಂಗದ ಸಂಸ್ಕೃತಿ ತಾನು ಬೇರು ನಿಂತ ನೆಲದ ಸೊಗಡಿಗೆ ಸಂಬಂಧಿಸಿದ್ದು ದೇಶಿ ಅಂತ ಹೇಳ್ಬೋದು. ಹಾಗಾಗಿ ದೇಶಿ ಅಂದ್ರೆ ಅದು ಇದ್ದಕ್ಕಿದ್ದ ಹಾಗೆ ಉದ್ಭವ ಆಗುವಂಥದ್ದಲ್ಲ, ಅದು ಜನಮನದೊಡನೆ ಮೂಡಿ ಬೆಳೆಯುವಂತಹದ್ದು. ದೇಶಿ ಎನ್ನುವಂಥದ್ದು ಜನಪದರನ್ನ ವಿಕಾಸಗೊಳಿಸುವುದರ ಜೊತೆಗೆ ತನ್ನನ್ನು ತಾನೂ ಸಹ ವಿಕಾಸಗೊಳಿಸಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಸಾಗ್ತದೆ. ಹೀಗೆ ವಿಕಾಸಗೊಳಿಸಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಅನ್ಯ ಭಾಷೆ ಅಥವಾ ಅನ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾದಾಗ ಆ ಇತರ ಸಂಸ್ಕೃತಿ ಅದನ್ನ ತನ್ನ ಜಾಯಮಾನಕ್ಕೆ ಒಗ್ಗಿಸಿಕೊಳ್ಳುವುದರ ಜೊತೆಗೆ ತನ್ನತನವನ್ನು ಕೂಡ ಉಳಿಸಿಕೊಳ್ಳುತ್ತಾ ವಿಕಾಸಗೊಳ್ಳುವುದು ಈ ದೇಶಿಯ ಲಕ್ಷಣ ಅಂತ ಹೇಳ್ಬೋದು. ಹಾಗಾಗಿ ದೇಶಿ ಅನ್ನುವಂಥದ್ದು ಪರಿವರ್ತನಶೀಲವಾದದು, ಪ್ರಗತಿಪರವಾದದು ಅಂತ ಕರೀಲಿಕ್ಕೆ ಅಡ್ಡಿ ಇಲ್ಲ. ದೇಶಿ ಕಾವ್ಯ ಪದ್ಧತಿಗೆ ಸಂಬಂಧಿಸಿದ ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಗಮನಿಸೋದಾದ್ರೆ ಕನ್ನಡ ಸಾಹಿತ್ಯ ರಚನಾ ಪದ್ಧತಿಯಲ್ಲಿ 2 ವಿಧಗಳನ್ನ ನಾವು ಗಮನಿಸ್ತೀವಿ. ಒಂದನೇದು ಮಾರ್ಗ ರಚನಾ ಪದ್ಧತಿ, ಇನ್ನೊಂದು ದೇಶಿ ರಚನಾ ಪದ್ಧತಿ. ಮಾರ್ಗ ರಚನಾ ಪದ್ಧತಿಯಲ್ಲಿ ಅದು ಸಂಸ್ಕೃತ ಭೂಯಿಷ್ಠವಾಗಿದ್ದು ಅದರಲ್ಲಿ ಬಳಸುವಂತ ಛಂದೋಜಾತಿಗಳೆಲ್ಲ ಸಂಸ್ಕೃತಕ್ಕೆ ಸಂಬಂಧಿಸಿದ್ದವೇ ಆಗಿರ್ತವೆ. ಆದರೆ ದೇಶೀಯ ಕಾವ್ಯ ಲಕ್ಷಣಗಳನ್ನ ಒಳಗೊಂಡಂತಹ ಕಾವ್ಯ ರಚನಾ ಕ್ರಮವನ್ನ ಹೊಂದಿದ್ರೆ ಅದನ್ನ ದೇಶಿ ಕಾವ್ಯ ಪದ್ಧತಿ ಅಂತ ಕರೆಯುವುದು ರೂಢಿಯಲ್ಲಿದೆ. ವಸ್ತು ರೂಪ ಮಾತ್ರ ಅಲ್ಲದೆ ಕವಿಯ ಭಾವ ಮತ್ತು ಭಾಷೆಯಲ್ಲಿಯೂ ಸಹ ದೇಶೀಯತೆಯನ್ನ ಮೆರೆಯುವುದು ದೇಶಿ ಕಾವ್ಯದ ಮುಖ್ಯ ಗುಣ. ಅಂದ್ರೆ ಆ ನೆಲದಲ್ಲಿ ಬಾಳಿ ಬದುಕಿದವರ ಜೀವನಗಾಥೆಯನ್ನ ಆ ನೆಲದಿಂದಲೇ ಉದ್ಭವಿಸಿದಂತಹ ಕಾವ್ಯ ರೂಪಗಳಲ್ಲಿ ಪಡಿ ಮೂಡಿಸುವುದು ಈ ದೇಸಿ ಕಾವ್ಯ ಪದ್ಧತಿಯ ಮುಖ್ಯ ಗುರಿ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಕವಿ ತಾನು ಹುಟ್ಟಿ ಬೆಳೆದ, ತಾನು ಬಾಳಿ ಬದುಕಿದ ನೆಲದ ಆ ಸಮಾಜದ ಜನರ ರೀತಿ ರಿವಾಜುಗಳನ್ನ ಆ ಸಮಾಜದ ಭಾಷೆಯಲ್ಲಿ ಅವರದೇ ಆದ ಒಂದು ತಿಳಿ ಭಾಷೆಯಲ್ಲಿ ಪುನರ್ ಸೃಷ್ಟಿಸುವ ಕ್ರಿಯೆಯಲ್ಲಿ ತೊಡಗ್ತಾನೆ ಅಂತ ಹೇಳ್ಬೋದಾಗಿದೆ. ವಸ್ತು ಮತ್ತು ರೂಪವನ್ನ ಬೇರೆ ಭಾಷೆಯಿಂದ, ಬೇರೆ ಸಂಸ್ಕೃತಿಯಿಂದ ಎರವಲು ಪಡ್ಕೊಂಡಾಗ್ಲೂ ಸಹ ಆ ಕವಿ ಬಳಸುವ ಭಾವ ಮತ್ತು ಭಾಷೆ ಆ ನೆಲದ ಗುಣದಿಂದಲೇ ಪ್ರೇರಿತವಾಗಿದ್ರೆ ಅದನ್ನ ನಾವು ದೇಶಿ ಕಾವ್ಯ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಒಟ್ನಲ್ಲಿ ನೋಡೋದಾದ್ರೆ ದೇಶಿ ಕಾವ್ಯ ಪದ್ಧತಿ ಅಂತ ನಾವು ಕರಿಬೇಕು ಅಂತ ಅಂದ್ರೆ ಆ ಕಾವ್ಯದ ಬೇರುಗಳು ಆ ಸ್ಥಳೀಯ ನೆಲದ ಸತ್ವವನ್ನ ಹೀರಿ ಅನಂತರ ವಿಕಾಸಗೊಳ್ಳಬೇಕಾಗುವುದು ಅಂತ ಹೇಳ್ಬೋದು. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಇತಿಹಾಸದಲ್ಲಿ ದೇಶಿ ಕಾವ್ಯ ಪದ್ಧತಿಯ ಉಗಮದ ಬಗ್ಗೆ ನೋಡೋದಾದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡದ ಸಾಹಿತ್ಯಾತ್ಮಕ ಬರಹಗಳ ಮಾದರಿಗಳು ನಮಗೆ ಪ್ರಥಮವಾಗಿ ಸಿಗುವಂಥದ್ದು ಕ್ರಿಸ್ತಶಕ 9ನೇ ಶತಮಾನದಿಂದೀಚೆಗೆ ಕವಿರಾಜ ಮಾರ್ಗದೊಡನೆ. ಅಲ್ಲಿಯವರೆಗೂ ಕೂಡ ಸಾಹಿತ್ಯದ ಭಾಷೆಯಾಗಿದ್ದದ್ದು ಸಂಸ್ಕೃತ. ಅತಿ ಪ್ರಾಚೀನ ಭಾಷೆಯಾಗಿದ್ದಂತಹ ಸಂಸ್ಕೃತ ಭಾಷೆ ನಮ್ಮ ಭಾರತೀಯ ಸಾಹಿತ್ಯಗಳಿಗೆಲ್ಲ ಪ್ರೇರಣೆಯನ್ನ, ಪೋಷಣೆಯನ್ನ ಒದಗಿಸಿತ್ತು ಅಂತ ಹೇಳ್ಬೋದು. ಈ ವಿಷಯದಲ್ಲಿ ಕನ್ನಡನೂ ಕೂಡ ಹೊರತಾಗಿರ್ಲಿಲ್ಲ. ಆದ್ರೆ ಕಾಲ ಕಳೆದಂತೆ ಕಾಲ ಪ್ರಭಾವ ಅಥವಾ ಆಶ್ರಿತ ರಾಜರ ಪ್ರೇರಣೆಯಿಂದ ಜೈನ ಮತಾಚಾರ್ಯರು, ಪಂಡಿತರು ಹಾಗೂ ಮೇಧಾವಿಗಳಲ್ಲಿ ದೇಶೀಯ ಭಾಷಾ ದೃಷ್ಟಿ ಅಥವಾ ದೇಶೀಯ ಭಾಷಾ ಜ್ಞಾನ ಉಂಟಾಗಿ ಅಲ್ಲಿವರೆಗೂ ಬರೀ ಮಾತಿನ ಭಾಷೆಯಾಗಿದ್ದಂತಹ ಕನ್ನಡವನ್ನ
ಸಾಹಿತ್ಯದ ಭಾಷೆಯನ್ನಾಗಿ ಬಳಸಲಿಕ್ಕೆ ಆರಂಭಿಸ್ತಾರೆ. ಇದಕ್ಕೆ ಉದಾಹರಣೆಯಾಗಿ ನಾವು ಕ್ರಿಸ್ತಶಕ 700ರ ಬಾದಾಮಿಯ ಶಾಸನವನ್ನ ನೋಡಬಹುದಾಗಿದೆ. ಈ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಕನ್ನಡದ ದೇಶಿ ಛಂದಸ್ಸಿನ ತಾಯಿ ಬೇರಾದ ತ್ರಿಪದಿಯ ಮೊದಲ ಬರಹದ ರೂಪಗಳು ನಮಗೆ ಸಿಗ್ತವೆ. ಸೈಗೋಟ ಶಿವಮಾರ ಅನ್ನುವಂತಹ ಗಂಗರಾಜ ರಚಿಸಿದ ಗಜಾಷ್ಟಕ ಓಮನಿಗೆ ಮತ್ತು ಒನಕೆವಾಡು ಆಗಿ ಜನಪ್ರಿಯವಾದ ಬಗ್ಗೆ ಕ್ರಿಸ್ತಶಕ 8ನೇ ಶತಮಾನದ ಒಂದು ಶಾಸನ ಹೇಳುತ್ತೆ. ಅಷ್ಟೇ ಅಲ್ಲದೆ ಕವಿರಾಜ ಮಾರ್ಗದಲ್ಲಿ ಬಂದಿರುವಂತಹ ಚೆತ್ತಾಣ ಮತ್ತು ಬೆದಂಡೆಗಳೆಂಬ ಸಾಹಿತ್ಯ ಪ್ರಕಾರಗಳು ಜನಪದ ಸಾಹಿತ್ಯ ರೂಪಗಳಿಂದ ಬಂದಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಇನ್ನು ಈ ಕವಿರಾಜ ಮಾರ್ಗದಲ್ಲಿ ಚೆತ್ತಾಣ ಬೆದಂಡೆಗಳ ಜೊತೆಗೆ ಕವಿರಾಜ ಮಾರ್ಗಕಾರ ಪಗರಣ ಅನ್ನುವಂತಹ ಒಂದು ಪದವನ್ನ ಬಳಸ್ತಾನೆ. ಈ ಪಗರಣ ಅನ್ನುವಂಥದ್ದು ಸಂಸ್ಕೃತದ ಪ್ರಕರಣ ಅನ್ನುವಂಥ ಪದದ ತದ್ಭವ ಆಗಿದ್ರೂ ಸಹ ಸಂಸ್ಕೃತದಲ್ಲಿ ಪಗರಣಕ್ಕಿರುವ ಅರ್ಥವೇ ಬೇರೆ, ಕನ್ನಡದ ಪಗರಣವೇ ಬೇರೆ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಪ್ರಕರಣ ಅನ್ನುವಂಥದ್ದು ನಾಟಕದ ಪ್ರಭೇದಗಳಾದಂಥ ದಶರೂಪಕಗಳ ಒಂದು ಬಗೆಯಾಗಿದ್ರೆ, ಕನ್ನಡದಲ್ಲಿ ಪಗರಣ ಅನ್ನುವಂಥ ಪದ ಒಡ್ಡಾರಾಧನೆಯಲ್ಲಿ ಪಗರಣ ಪಕರಣಿಗ ಅನ್ನುವಂಥ ಮಾತುಗಳು ಬಳಕೆಯಾಗಿರುವ ಸಂದರ್ಭವನ್ನ ಗಮನದಲ್ಲಿಟ್ಕೊಂಡು ಕೇಶಿರಾಜ ನಾಳ್ಪಗರಣ ಅನ್ನುವಂಥ ಪದವನ್ನ ಬಳಸಿರುವಂತಹ ಪ್ರಯೋಗವನ್ನ ಗಮನದಲ್ಲಿಟ್ಕೊಂಡು ಜನಭಾಷೆಯಲ್ಲಿ ಹಗರಣ ಅನ್ನುವಂತಹ ಪದಕ್ಕೆ ಹಾಸ್ಯಭರಿತವಾದ ಅರ್ಥ ಇರೋದನ್ನ ಗಮನದಲ್ಲಿಟ್ಕೊಂಡಾಗ ಈ ಪಗರಣ ಅನ್ನುವಂತಹ ಹೆಸರು ಹಾಸ್ಯಭರಿತವಾದ ಆಟಗಳಿಗೆ ಇದ್ದಂತಹ ಹೆಸರಾಗಿರಬಹುದು ಅನ್ನುವಂಥದನ್ನ ನಾವು ತಿಳಿಬಹುದಾಗಿದೆ. ಇನ್ನು 2ನೇ ನಾಗವರ್ಮ ತನ್ನ ಕಾವ್ಯಾವಲೋಕನದಲ್ಲಿ ಇಡುಕುಂಗಬ್ಬ, ಕುಳಕ, ಕೋಶ, ಮೆಲ್ವಾಡು, ಪಾಡು, ಪಾಡುಗಬ್ಬ, ಬೆದಂಡೆಗಬ್ಬ ಮತ್ತೆ ಬಾಜನೆಗಬ್ಬ ಅನ್ನುವಂಥ ರೂಪಗಳ ಪ್ರಸ್ತಾಪವನ್ನ ಮಾಡ್ತಾನೆ. ಈ ರೂಪಗಳಲ್ಲಿ ಕೆಲವಾದ್ರೂ ಕೂಡ ಜನಪದ ಸಾಹಿತ್ಯದ ರೂಪವಾಗಿರಬಹುದು ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಇನ್ನು ಹರಿಹರ ಗಿರಿಜಾ ಕಲ್ಯಾಣದಲ್ಲಿ ತಾರೆಲೆ, ಬೀದಿವಾಡು, ನೆರವಿಯ ತುಮುಕು ಅನ್ನುವಂತಹ ರೂಪಗಳನ್ನ ಹೇಳಿದ್ರೆ, ಮಧುರ ಕವಿ ಧರ್ಮನಾಥ ಪುರಾಣದಲ್ಲಿ ಗೊರವರ ದುಂಡುಚಿ, ಬೀದಿವರಿ, ಬೀರನ ಕತೆ ಇವುಗಳ ಪ್ರಸ್ತಾಪವನ್ನ ಮಾಡ್ತಾನೆ. ಹಾಗಾಗಿ 12ನೇ ಶತಮಾನದಿಂದ ಈಚೆಗೆ ಶಿಷ್ಟ ಸಾಹಿತ್ಯ ಪ್ರಕಾರದಲ್ಲಿ ದೇಶೀಯ ಛಂದೋ ಪ್ರಕಾರಗಳು ಕಾಣಿಸ್ಕೊಂಡ್ರೂ ಸಹ ಅದರಿಂದ ಹಿಂದೆ ಜನಪದ ಸಾಹಿತ್ಯದಲ್ಲಿ ಮತ್ತು ದೇಶಿ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ರೂಪಗಳು, ದೇಶಿ ಕಾವ್ಯ ಪದ್ಧತಿಗಳು ಬಳಕೆಯಾಗಿರುವಂತಹ ಪ್ರಸ್ತಾಪಗಳನ್ನ ಈ ಮೇಲ್ಕಂಡ ಉದಾಹರಣೆಗಳ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ. ಮುಂದೆ ಶಿಷ್ಟ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ದೇಶೀಯ ಛಂದೋ ರೂಪಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ವಚನಗಳು, ರಗಳೆಗಳು, ಷಟ್ಪದಿಗಳು, ತ್ರಿಪದಿಗಳು, ಸಾಂಗತ್ಯ, ಗೀತ ಈ ಎಲ್ಲಾ ಕಾವ್ಯ ರೂಪಗಳು ಕಾಣಿಸ್ಕೊಳ್ತವೆ. ಈ ಎಲ್ಲಾ ಕಾವ್ಯ ರೂಪಗಳು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು ನಮಗೆ ಕುಮಾರವ್ಯಾಸ ಯುಗದಲ್ಲಿ. ಹಾಗಾಗಿ ಕುಮಾರವ್ಯಾಸ ಯುಗವನ್ನ ದೇಶಿ ಛಂದೋ ಪ್ರಕಾರಗಳ ಯುಗ ಅಂತ ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಕನ್ನಡ ದೇಸಿ ಸಾಹಿತ್ಯದಲ್ಲಿ ವಚನ ಚಳವಳಿಯ ಬಗೆಗೆ ನೋಡೋದಾದ್ರೆ, ಈ ವಚನ ಸಾಹಿತ್ಯ ಅನ್ನುವಂಥದ್ದು ಕನ್ನಡ ದೇಸಿ ಸಾಹಿತ್ಯ ವಿಕಾಸದ ಮೊದಲ ಹಂತ ಅಂತ ಹೇಳ್ಬೋದು. ಇದರ ವ್ಯಾಪ್ತಿ ಕ್ರಿಸ್ತಶಕ 12ರಿಂದ 17ನೇ ಶತಮಾನದವರೆಗೆ ಹಬ್ಬಿರೋದನ್ನ ನೋಡ್ತೀವಿ. ಕ್ರಿಸ್ತಶಕ 12ನೇ ಶತಮಾನದ ವೇಳೆಗೆ ಸಮಾಜದ ಜನತೆಯಲ್ಲಿ ಬೀಡು ಬಿಟ್ಟಿದ್ದ ಜಡತೆಯನ್ನ ಹೋಗಲಾಡಿಸುವ ಸಲುವಾಗಿ ಪರಂಪರೆಯ ಹಂಗಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಜನರಿಗೆ ಒಂದು ಹೊಸ ದಿಕ್ಕನ್ನ ತೋರಿಸುವ ಸಲುವಾಗಿ ಕ್ರಾಂತ ದೃಷ್ಟಿಯ ಧೈರ್ಯಶಾಲಿಗಳಾದ ಬಸವಣ್ಣನವರು ಕರೆಯನ್ನ ನೀಡ್ತಾರೆ. ಅವರ ಆ ಕರೆಗೆ ಓಗೊಟ್ಟು ಸಮಾಜದ ಎಲ್ಲಾ ರಂಗಗಳಿಂದ, ಸಮಾಜದ ಎಲ್ಲಾ ಸ್ತರಗಳಿಂದ ಶಿವಶರಣರು ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಮೊದಲಿಗೆ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಒಂದು ಕಾವ್ಯ ಪರಂಪರೆಯಾಗಿ ಆರಂಭವಾದ್ರೂ ಮುಂದೆ ಅದು ಒಂದು ಆಂದೋಲನದ ರೂಪವನ್ನೇ ಪಡ್ಕೊಳ್ತು ಅಂತ ಹೇಳಿದ್ರೆ ಅದರಲ್ಲಿ ಆಶ್ಚರ್ಯ ಏನು ಇಲ್ಲ. ಇನ್ನು ವಚನ ಸಾಹಿತ್ಯದ ಉಗಮದ ಬಗೆಗೆ ನೋಡೋದಾದ್ರೆ
ಎಂ.ಆರ್. ಶ್ರೀನಿವಾಸ ಮೂರ್ತಿಯವರು ತಮಿಳುನಾಡಿನ ಶೈವಮತ ಪ್ರಸಾರ ಮತ್ತು ಅಲ್ಲಿನ ತೇವಾರಂ ಗೀತೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕದ ವೀರಶೈವ ಧರ್ಮ ಮತ್ತು ವಚನಗಳನ್ನ ಪರಿಶೀಲಿಸಿ ವಚನ ಸಾಹಿತ್ಯ ಎರವಲು ತಂದದ್ದಲ್ಲ, ಅದು ಕನ್ನಡದ ಸ್ವಾರ್ಜಿತ ಸ್ವತ್ತು. ವಚನಕಾರರು ಸಂಸ್ಕೃತದ ಆಚಾರ್ಯರಲ್ಲ, ಅಚ್ಚಗನ್ನಡದ ಬೇಸಾಯಗಾರರು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಡಿ.ಎಲ್. ನರಸಿಂಹಾಚಾರ್ಯರು ಕೂಡ ಸಾಮಾನ್ಯ ಜನಸಮುದಾಯವೇ ವಚನೋತ್ಪತ್ತಿಯ ಮೂಲಸ್ಥಾನವಾಗಿರಬಹುದು ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ಎಲ್. ಬಸವರಾಜುರವರು ತಮಿಳಿನ ಪ್ರಭಾವವನ್ನ ನಿರಾಕರಿಸಿ ಸಂಸ್ಕೃತದ ಪ್ರೇರಣೆಯೇ ಕಾರಣವಾಗಿರಬಹುದು ಅಂತ ಹೇಳ್ತಾರೆ. ಡಾಕ್ಟರ್ ಎಂ. ಚಿದಾನಂದ ಮೂರ್ತಿಯವರು ವಚನ ಸಾಹಿತ್ಯದ ಮೂಲವನ್ನ ತ್ರಿಪದಿಯಲ್ಲಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರೆ. ರಂ. ಶ್ರೀ ಮುಗಳಿಯವರು ಕನ್ನಡದ ಸ್ವಾರ್ಜಿತ ಸ್ವತ್ತು ಅನ್ನುವಂಥದನ್ನ ಒಪ್ಕೊಳ್ತಾರೆ. ಹಾಗಾಗಿ ಎಲ್ಲಾ ಚರ್ಚೆಗಳನ್ನ ಒಟ್ಟಾಗಿ ನೋಡೋದಾದ್ರೆ ವಚನಗಳು ಮೊದಲಲ್ಲಿ ಕನ್ನಡ ದೇಸಿ ಛಂದಸ್ಸಾದ ತ್ರಿಪದಿಯಿಂದ ಸ್ಫೂರ್ತಿಗೊಂಡು ಅನಂತರ ತನ್ನ ಗದ್ಯಗಂಧಿ ನಡಿಗೆಯನ್ನ ಹೆಚ್ಚಿಸಿಕೊಂಡು ಮಾತಿನ ರೂಪವನ್ನ ಅವಲಂಬಿಸಿ ಸಹಜ ಅಭಿವ್ಯಕ್ತಿಯಾಗಿ ವಚನ ರೂಪವನ್ನ ಪಡೆದಿರ್ಬೋದು ಅಂತ ತೀರ್ಮಾನಕ್ಕೆ ಬರಬಹುದಾಗಿದೆ. ಈ ಬಗ್ಗೆ ವಚನಗಳೆಂದರೆ ನಡುಗನ್ನಡ ಶೈಲಿಯ ಅನುಭಾವ ಗದ್ಯದಲ್ಲಿ ಉಸುರಿದ ಆಧ್ಯಾತ್ಮಿಕ ಭಾವಗೀತೆಗಳು ಅನ್ನುವಂಥ ಅಭಿಪ್ರಾಯವನ್ನ ರಂಶ್ರೀ ಮುಗಳಿಯವರು ಕೊಡ್ತಾರೆ. ಅವರ ಪ್ರಕಾರ ವಚನಗಳಲ್ಲಿರೋದು ಕೇವಲ ಗದ್ಯವೂ ಅಲ್ಲ, ಕೇವಲ ಪದ್ಯವೂ ಅಲ್ಲ. ಅವರು ಹೇಳುವಂತ ಆಧ್ಯಾತ್ಮಿಕ ಭಾವಗೀತೆ ಅನ್ನುವಂಥ ಪದ ಎಲ್ಲ ವಚನಗಳಿಗೂ ಅನ್ವಯಿಸದೆ ಹೋದ್ರೂ ಕೂಡ ವಚನಗಳಲ್ಲಿ ಇರುವಂತಹ ತತ್ವ ನಿರೂಪಣೆ, ನೀತಿ ಉಪದೇಶ, ಆಚಾರ ಧರ್ಮದ ವಿವರಣೆ ಇದನ್ನೆಲ್ಲ ಗಮನಿಸಿದಾಗ ಈ ವ್ಯಾಖ್ಯೆಯನ್ನ ನಾವು ಒಪ್ಪಬಹುದಾಗಿದೆ. ಇನ್ನು ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯನನ್ನ ವಚನ ಸಾಹಿತ್ಯದ ಆದ್ಯ ವಚನಕಾರ ಅಂತ ಕರೆದ್ರೂ ಸಹ ವಚನ ಸಾಹಿತ್ಯ ವಿಪುಲವಾಗಿ ಬೆಳೆದದ್ದು ಮಾತ್ರ ಬಸವಣ್ಣನವರ ನೇತೃತ್ವದ ಭಕ್ತಿ ಚಳುವಳಿಯ ಕಾಲದಲ್ಲಿ. ಈ ಭಕ್ತಿ ರಸ ಅನ್ನುವಂಥದ್ದು ಮೈತುಂಬಿ ಹರಿವಾಗ ಉಂಟಾಗುವಂತ ಕವಿತಾವೇಶದ ಭರದಿಂದ ಹೊರಹೊಮ್ಮಿದ ಈ ವಚನಗಳು ಕಾವ್ಯ ಲಕ್ಷಣವಾದಂತಹ ರಸಸ್ಫೂರ್ತಿಯನ್ನ ಪಡೆದಿವೆ ಅಂತ ನಾವು ಹೇಳ್ಬಹುದಾಗಿದೆ. ಒಟ್ಟಿನಲ್ಲಿ ನೋಡೋದಾದ್ರೆ ಈ ವಚನ ಸ್ವರೂಪದ ವಚನ ಕಾವ್ಯದ ಧಾಟಿ ಪದ್ಯದಷ್ಟು ಬಿಗಿಯೂ ಅಲ್ಲ, ಸಾಮಾನ್ಯ ಗದ್ಯದಷ್ಟು ಸಡಿಲನೂ ಅಲ್ಲ. ಈ ವಚನಗಳಲ್ಲಿ ಗದ್ಯದ ನಿರರ್ಗಳತೆ ಇಲ್ಲದೆ ಇದ್ರೂ ಕೂಡ ಅದರ ಸರಳತೆಯನ್ನ ನೋಡ್ತೀವಿ. ಪದ್ಯದ ಕ್ರಮಬದ್ಧ ಛಂದೋಗತಿ ಇಲ್ಲದೆ ಇದ್ರೂ ಸಹ ಅದರ ಲಯವನ್ನ ನೋಡ್ತೀವಿ. ಹಾಗಾಗಿ ಈ ವಚನಗಳನ್ನ ಲಯಾನ್ವಿತ ಗದ್ಯ ಅಥವಾ ಸ್ವಚ್ಛಂದ ಸೂಕ್ಷ್ಮವೂ ಆದ ಲಯವಿರುವ ಪದ್ಯ ಅಂತನೂ ಕೂಡ ನಾವು ಕರಿಬಹುದಾಗಿದೆ. ಇನ್ನು ಈ ವಚನಗಳನ್ನ ರಚನೆ ಮಾಡಲಿಕ್ಕೆ ಬರೀ ಪ್ರತಿಭೆ, ಪಾಂಡಿತ್ಯ ಇದ್ರೆ ಮಾತ್ರ ಸಾಕಾಗ್ಲಿಕ್ಕಿಲ್ಲ. ಆಧ್ಯಾತ್ಮಿಕ ಸಾಧನೆ ಮತ್ತು ಅದಕ್ಕೆ ಬೇಕಾದಂತಹ ಮನೋಧರ್ಮ ಹಾಗೂ ಸೂಕ್ತ ವಾತಾವರಣ ಅವಶ್ಯಕತೆ ಇದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತನ್ನ ಸಮಗ್ರ ಜೀವನವನ್ನ ಭಕ್ತಿಗೆ ಮತ್ತೆ ಮುಕ್ತಿಗೆ ಅವನು ಅರ್ಪಿಸ್ಕೊಂಡ್ರೆ ಮಾತ್ರ ಈ ವಚನಗಳನ್ನ ರಚಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಈ 12ನೇ ಶತಮಾನದಲ್ಲಿ ವಿಪುಲವಾಗಿ ಬೆಳೆದಂತಹ ಈ ವಚನ ಸಾಹಿತ್ಯ ಕಲ್ಯಾಣ ಕಂಡ ದುರಂತದ ನಂತರ ಚದುರಿ ಹೋಗುತ್ತೆ. ಹೀಗೆ ಬಸವಣ್ಣ, ಅಲ್ಲಮಪ್ರಭು, ಜೇಡರ ದಾಸಿಮಯ್ಯ, ಚನ್ನಬಸವಣ್ಣ, ಕನ್ನಡದ ಪ್ರಪ್ರಥಮ ಕವಯಿತ್ರಿ ಅಕ್ಕ ಮಹಾದೇವಿ ಮುಂತಾದ ಪ್ರಮುಖ ವಚನಕಾರರಿಂದ ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿದ್ದಂತಹ ವಚನ ಸಾಹಿತ್ಯ ಮುಂದೆ ಸೂಕ್ತ ನೇತಾರರಿಲ್ಲದೆ ಕ್ಷೀಣ ಸ್ಥಿತಿಗೆ ಇಳಿಯೋದನ್ನ ನೋಡ್ತೀವಿ. ವಿಜಯನಗರದ ಕಾಲದಲ್ಲಿ ಇದರ ಪುನರುಜ್ಜೀವನಕ್ಕೆ ಭೂಮಿಕೆ ಸಿದ್ಧವಾದ್ರೂ ಸಹ ಅದರ ಪ್ರಯತ್ನ ಮೊದಲಿನಷ್ಟು ಆಳ ಮತ್ತೆ ಅಗಲವಾಗಿರ್ಲಿಲ್ಲ ಅನ್ನೋದನ್ನ ಇಲ್ಲಿ ನೋಡಬಹುದಾಗಿದೆ. ವಚನ ಸಾಹಿತ್ಯದ ನಂತರ ನಾವು ನೋಡುವಂತಹ ಮತ್ತೊಂದು ದೇಶಿ ಸಾಹಿತ್ಯ ಪ್ರಕಾರ ಅಂದ್ರೆ ಅದು ರಗಳೆ ಸಾಹಿತ್ಯ. ರಗಳೆ ಸಾಹಿತ್ಯ ಮೂಲತಃವಾಗಿ ಒಂದು ಮಾತ್ರ ನಿಯತವಾದ ಛಂದೋಬಂಧವಾಗಿದೆ. ಕವಿರಾಜ ಮಾರ್ಗದಲ್ಲಿ ಇದರ ಉಲ್ಲೇಖವನ್ನ ನಾವು ನೋಡೋದಿಲ್ಲ. ಆದ್ರೆ ಇದರ ಮೊದಲ ಉಲ್ಲೇಖ ಕಂಡು ಬರುವಂತದ್ದು ನಾಗವರ್ಮನ ಛಂದೋಂಬುದಿಯಲ್ಲಿ. ಆ ಛಂದೋಂಬುದಿಯಲ್ಲಿ ಶಾಸ್ತ್ರ ರೀತಿಯ ಇದರ ಮೊದಲ ಉಲ್ಲೇಖ ಲಕ್ಷ್ಯವಿಲ್ಲದ ಲಕ್ಷಣ ಸಮೇತ ಬಂದಿರೋದನ್ನ ನೋಡ್ತೀವಿ. ಪಡ್ಡಳಿ ಅನ್ನುವಂತ ಹೆಸರುಗಳಿಂದಲೂ ಕೂಡ ರಗಳೆಯನ್ನ ಹೆಸರಿಸಿರೋದನ್ನ ನೋಡ್ತೀವಿ.
ಈ ರಗಳೆ ಅನ್ನುವಂಥ ಶಬ್ದ ಸಂಸ್ಕೃತದ ರಘಟ ಶಬ್ದದ ಅಪಭ್ರಂಶ ಅಂತ ಹೇಳಲಾಗಿದೆ. ರಗಳೆ ಒಂದು ಛಂದೋಬಂಧವಾಗಿ ಮೊದಲು ನಮಗೆ ಕಂಡುಬರುವಂಥದ್ದು ಪಂಪನ ಆದಿಪುರಾಣದಲ್ಲಿ. ಮಂದಾನಿಲ ಮತ್ತು ಲಲಿತ ಅನ್ನುವಂಥ 2 ಬಗೆಯ ರಗಳೆಗಳನ್ನ ಅಲ್ಲಿ ನೋಡ್ತೀವಿ. ಪಂಪ ಭಾರತದಲ್ಲಿಯೂ ಕೂಡ ಪಂಪ 2 ಬಾರಿ ಮಂದಾನಿಲ ರಗಳೆಯನ್ನ ಬಳಸ್ತಾನೆ. ಮೊದಲನೆಯದಕ್ಕೆ ರಗಳೆ ಅನ್ನುವಂಥ ಹೆಸರನ್ನ ಹೇಳಿದ್ರೆ, ಎರಡನೆಯದಕ್ಕೆ ಮಟ್ಟ ರಗಳೆ ಅನ್ನುವಂಥ ಹೆಸರನ್ನ ಅವನಲ್ಲಿ ಬಳಸ್ತಾನೆ. ಪಂಪನ ನಂತರ ಪೊನ್ನನ ಶಾಂತಿ ಪುರಾಣದಲ್ಲಿ ಮಂದಾನಿಲ ರಗಳೆ, ತ್ವರಿತ ರಗಳೆ ಅನ್ನುವಂಥ ಹೆಸರಿನಲ್ಲಿ ಬಂದಿರೋದನ್ನ ನೋಡ್ತೀವಿ. ರನ್ನನ ಅಜಿತ ಪುರಾಣ ಮತ್ತೆ ಆಂಡಯ್ಯನ ಕಬ್ಬಿಗರ ಕಾವ್ಯದಲ್ಲಿ ಉತ್ಸಾಹ ರಗಳೆ ಬಳಕೆ ಆಗಿರೋದನ್ನ ನೋಡ್ತೀವಿ. ದುರ್ಗಸಿಂಹನ ಪಂಚತಂತ್ರದಲ್ಲಿ ಪದ್ಧಳಿ ಅನ್ನುವಂಥ ಹೆಸರಿನ ರಗಳೆಯನ್ನ ನೋಡ್ತೀವಿ. ಇನ್ನು ಶಾಂತಿನಾಥನ ಸುಕುಮಾರ ಚರಿತೆಯಲ್ಲಿ 4 ಮಂದಾನಿಲ ರಗಳೆಗಳಿದ್ದು ಅದರಲ್ಲಿ ಅವನು ಅದಕ್ಕೆ ರಗಳೆ, ಪದ್ಧಳಿ, ಆದ್ಯಾಂತ ಪ್ರಾಸದ ರಗಳೆ ಈ ರೀತಿ ಸಂದರ್ಭೋಚಿತವಾಗಿ ಹೆಸರುಗಳನ್ನ ಕೊಟ್ಟಿರೋದನ್ನ ನೋಡ್ತೀವಿ. ಈ ರೀತಿ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಒಂದು ಛಂದೋಬಂಧವಾಗಿ ಮಾತ್ರ ಕಂಡು ಬಂದಂತಹ ರಗಳೆ ಸಾಹಿತ್ಯ ಒಂದು ಹೊಸ ಸಾಹಿತ್ಯ ರೂಪವಾಗಿ ತಲೆ ಎತ್ತಿದ್ದು ಮಾತ್ರ ಹರಿಹರನ ರಗಳೆಗಳಲ್ಲಿ. ಹರಿಹರ ತನ್ನ ಭಕ್ತಿ ಕಥಾನಕಗಳಿಗೆ ಒಂದು ಸಾಹಿತ್ಯದ ರೂಪವಾಗಿ ಈ ರಗಳೆಯನ್ನ ಬಳಸ್ಕೊಳ್ತಾನೆ. ಅದರಲ್ಲೂ ಒಂದು ಸ್ಥಳ ಗದ್ಯವಾಗಿ, ಒಂದು ಸ್ಥಳ ಪದ್ಯವಾಗಿ, ಒಂದು ಹೊಸ ಬಗೆಯ ನವಚಂಪು ಒಂದನ್ನ ಹುಟ್ಟುಹಾಕುವಂತ ಪ್ರಯತ್ನವನ್ನ ಅವನು ಅಲ್ಲಿ ಮಾಡ್ತಾನೆ. ಉತ್ಸಾಹ, ಮಂದಾನಿಲ, ಲಲಿತ ರಗಳೆಗಳನ್ನ ಬೇರೆ ಬೇರೆ ಚರಿತ್ರೆಗಳಿಗೆ ಮೀಸಲಾಗಿ ಅವನು ಬಳಸ್ತಾನೆ. ಹರಿಹರನ ನಂತರ ರಗಳೆಯನ್ನ ಹೆಚ್ಚಾಗಿ ಬೇರೆ ಕವಿಗಳು ಬಳಸೋದಿಲ್ಲ. ಆದ್ರೆ ಕೆರೆಯ ಪದ್ಮರಸ, ತ್ರಿಭುವನ ತಾತ, ಶಂಕರಲಿಂಗ, ಪಾಲ್ಕುರಿಕೆ ಸೋಮನಾಥ, ಸದಾಶಿವಲಿಂಗ, ನಿಜಗುಣ ಶಿವಯೋಗಿ, ಬಸವಲಿಂಗ ಇವರು ರಗಳೆಯಲ್ಲಿ ಕಾವ್ಯವನ್ನು ರಚಿಸಿದ ಇತರ ಕವಿಗಳು ಅಂತ ನಾವು ಹೇಳ್ಬೋದಾಗಿದೆ. ರಗಳೆ ಸಾಹಿತ್ಯದ ನಂತರ ನಾವು ನೋಡುವಂತಹ ಮತ್ತೊಂದು ಪ್ರಮುಖವಾದ ಛಂದೋರೂಪ ಅಂದ್ರೆ ಷಟ್ಪದಿ ಸಾಹಿತ್ಯ. ಈ ಷಟ್ಪದಿ ಸಾಹಿತ್ಯದ ಪ್ರಸ್ತಾಪ ನಾಗವರ್ಮನ ಛಂದೋಂಬುದಿಯಲ್ಲಿ ಅಂಶಗಣ ಘಟಿತವಾದ ಒಂದು ಷಟ್ಪದಿಯ ಬಗ್ಗೆ ಹೇಳುವಾಗ ಬರ್ತದೆ. ಚಂಪು ಕಾವ್ಯಗಳಲ್ಲಿ ಗದಾಯುದ್ಧ ಮತ್ತು ಸುಕುಮಾರ ಚರಿತೆಗಳನ್ನ ಬಿಟ್ರೆ ಷಟ್ಪದಿಗಳ ಬಳಕೆ ಅಷ್ಟಾಗಿ ಕಾಣೋದಿಲ್ಲ. ಷಟ್ಪದಿ ಒಂದು ಸಾಹಿತ್ಯದ ರೂಪವಾಗಿ ಕಾವ್ಯದಲ್ಲಿ ಬಳಕೆಯಾಗಿದ್ದು ರಾಘವಾಂಕನಿಂದ ಅಂತ ಹೇಳ್ಬೋದು. ಷಟ್ಪದಿಗಳಲ್ಲಿ ಮುಖ್ಯವಾಗಿ 6 ವಿಧಗಳನ್ನ ಕನ್ನಡ ಕಾವ್ಯಗಳಲ್ಲಿ ನೋಡ್ತೀವಿ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ ಷಟ್ಪದಿಗಳು. ಇವುಗಳಲ್ಲಿ ವಾರ್ಧಕ ಷಟ್ಪದಿಯನ್ನು ಮೊದಲಿಗೆ ವಿಸ್ತಾರವಾದ ಕಥನ ಮತ್ತು ಚರಿತ್ರೆಗಳಿಗೆ ಸಮರ್ಥವಾಗಿ ಬಳಸ್ಕೊಂಡವನು ರಾಘವಾಂಕ ಅಂತ ಹೇಳ್ಬೋದು. ಅವನು ಸೋಮನಾಥ ಚರಿತೆ, ಸಿದ್ಧರಾಮ ಚಾರಿತ್ರ, ಹರಿಶ್ಚಂದ್ರ ಕಾವ್ಯಗಳನ್ನ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ರೆ, ವಾರ್ಧಕ ಷಟ್ಪದಿಯ ವಿಸ್ತಾರದಂತಿದ್ದ ಉದ್ದಂಡ ಷಟ್ಪದಿಯನ್ನ ವೀರೇಶ ಚರಿತೆ ಅನ್ನುವಂಥ ಕಾವ್ಯಕ್ಕೆ ವಾಹಕವನ್ನಾಗಿ ಬಳಸ್ಕೊಳ್ತಾನೆ. ಕನ್ನಡ ಕಾವ್ಯಗಳಲ್ಲಿ 6 ವಿಧದ ಷಟ್ಪದಿಗಳು ಪ್ರಚಲಿತವಾಗಿದ್ರು ಕೂಡ ಹೆಚ್ಚಿಗೆ ಬಳಕೆಯಾಗಿದ್ದು ಮಾತ್ರ ವಾರ್ಧಕ ಮತ್ತು ಭಾಮಿನಿ ಷಟ್ಪದಿಗಳು. ರಾಘವಾಂಕನ ನಂತರ ವಾರ್ಧಕ ಷಟ್ಪದಿಯನ್ನ ಸಂಪೂರ್ಣವಾಗಿ ಕಾವ್ಯಕ್ಕೆ ಬಳಸಿಕೊಂಡವರಲ್ಲಿ ಪದ್ಮನಾಂಕ ಮೊದಲಿಗ ಅಂತ ಹೇಳ್ಬೋದು. ಮುಂದೆ ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯಗಳನ್ನ ರಚಿಸಿದ ಕವಿಗಳಂದ್ರೆ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ, ಸಿಂಗಿರಾಜನ ಅಮಲ ಬಸವರಾಜ ಚಾರಿತ್ರ, ಗುಬ್ಬಿಯ ಮಲ್ಲಣಾರ್ಯನ ಭಾವಚಿಂತಾರತ್ನ ಮತ್ತು ವೀರಶೈವಾಮೃತ ಪುರಾಣ, ಲಕ್ಷ್ಮೀಶನ ಜೈಮಿನಿ ಭಾರತ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ ಮತ್ತು ಗೋವಿಂದನ ನಂದಿ ಮಹಾತ್ಮ್ಯ ಮತ್ತು ಚಿತ್ರ ಭಾರತ ಈ ಕೃತಿಗಳು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿರುವಂತ ಕಾವ್ಯಗಳಾಗಿವೆ. ವಾರ್ಧಕ ಷಟ್ಪದಿಯ ನಂತರ ಭಾಮಿನಿ ಷಟ್ಪದಿಯನ್ನ ಹಲವಾರು ಕವಿಗಳು ಯಥೋಚಿತವಾಗಿ ಬಳಸಿರೋದನ್ನ ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಭಾಮಿನಿಯನ್ನ ಭೀಮಕವಿ, ಕುಮಾರವ್ಯಾಸ, ಚಾಮರಸ ಮುಂತಾದವರು ತಮ್ಮ ಕಾವ್ಯಗಳಲ್ಲಿ ಬಳಸಿಕೊಳ್ಳುವ ಮೂಲಕ ಅದಕ್ಕೆ ಒಂದು ಹಂತವನ್ನ ತಂದುಕೊಡ್ತಾರೆ. ಭಾಮಿನಿ ಷಟ್ಪದಿಯನ್ನ ಲೀಲಾಜಾಲವಾಗಿ ವಿಪುಲವಾಗಿ ಬಳಸಿದಂತ ಹಿರಿಯ ಕವಿಗಳಲ್ಲಿ ಮೊದಲಿಗೆ ನಾವು ಹೆಸರಿಸಬಹುದಾದಂತ ಕವಿ ಅಂದ್ರೆ ಅವನು ಕುಮಾರವ್ಯಾಸ. ಭಾಮಿನಿಯನ್ನ ಅವನು ಎಲ್ಲಾ ಬಗೆಯ ಸನ್ನಿವೇಶಗಳಿಗೆ ಮತ್ತು ವರ್ಣನೆಗಳಿಗೆ ಸೊಗಸಾಗಿ ಅಳವಡಿಸ್ಕೊಂಡಿರೋದನ್ನ ನೋಡ್ತೀವಿ. ಭಾಮಿನಿ ಷಟ್ಪದಿಯಲ್ಲಿ ಪೂರ್ತಿಯಾಗಿ ರಚಿತವಾದ ಪ್ರಥಮ ಕನ್ನಡ ಕಾವ್ಯವೆಂದರೆ ಅದು ಭೀಮಕವಿಯ ಬಸವ ಪುರಾಣ.
ಅನಂತರ ಚಾಮರಸನು ಕೂಡ ತನ್ನ ಪ್ರಭುಲಿಂಗ ಲೀಲೆಯನ್ನ ಭಾಮಿನಿ ಷಟ್ಪದಿಯಲ್ಲಿ ರಚಿಸ್ತಾನೆ. ಭಾಸ್ಕರ ಮತ್ತು ಕುಮಾರ ವಾಲ್ಮೀಕಿಯರು ಕೂಡ ಕುಮಾರವ್ಯಾಸನನ್ನ ಅನುಸರಿಸಿ ತಮ್ಮ ಕೃತಿಗಳನ್ನ ರಚಿಸಿರೋದನ್ನ ನೋಡ್ತೀವಿ. ಭಾಮಿನಿ ಷಟ್ಪದಿಯಲ್ಲಿ ಕೃತಿಗಳನ್ನ ರಚಿಸಿದಂತಹ ಇನ್ನಿತರ ಕವಿಗಳಂದ್ರೆ ಚಾಟು ವಿಠಲನು ಕನ್ನಡ ಭಾಗವತವನ್ನ, ಕನಕದಾಸರು ನಳಚರಿತ್ರೆ, ಹರಿಭಕ್ತಿಸಾರ, ರಾಮಧಾನ್ಯ ಚರಿತ್ರೆಗಳನ್ನ ಮತ್ತು ಸಾಳ್ವನು ಸಾಳ್ವ ಭಾರತ ಕೃತಿಯನ್ನ ಈ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿರೋದನ್ನ ನೋಡ್ತೀವಿ. ಇನ್ನು ಕೆಲವು ಕವಿಗಳು ಷಟ್ಪದಿ ಪ್ರಕಾರದಲ್ಲಿ ಹಲವು ಪ್ರಯೋಗಗಳಿಗೆ ಕೈ ಹಾಕಿದ್ದನ್ನು ಕೂಡ ನೋಡುವಂತಹ ಒಂದು ಸನ್ನಿವೇಶ ಇದೆ. ಗುರುಬಸವ ತನ್ನ ಒಂದೊಂದು ಕೃತಿಯನ್ನ ಒಂದೊಂದು ಷಟ್ಪದಿಯಲ್ಲಿ ಬರೆದ್ರೆ, ಕುಮಾರ ಪದ್ಮರಸ, ಕುಮುದೇಂದು, ಕಲ್ಯಾಣ ಕೀರ್ತಿ, ಚೆನ್ನಬಸವಾಂಕ ಇವರು ತಮ್ಮ ಒಂದೇ ಕೃತಿಯಲ್ಲಿ ಹಲವಾರು ಷಟ್ಪದಿಗಳ ಬಳಕೆಯನ್ನ ಮಾಡೋದನ್ನ ನೋಡ್ತೀವಿ. ಈ ರೀತಿ ಷಟ್ಪದಿ ಸಾಹಿತ್ಯ ದೇಸಿ ಸಾಹಿತ್ಯ ಪ್ರಕಾರದಲ್ಲೇ ಅತ್ಯಂತ ಪ್ರಸಿದ್ಧವಾದಂಥ ಪ್ರಚಲಿತವಾದಂಥ ಸಾಹಿತ್ಯ ರೂಪವಾಗಿ ಬೆಳೆದು ಬಂತು ಅಂತ ನಾವು ನೋಡ್ಬೋದಾಗಿದೆ. ಷಟ್ಪದಿ ಸಾಹಿತ್ಯದ ನಂತರ ನಾವು ನೋಡುವಂತಹ ಮತ್ತೊಂದು ಪ್ರಮುಖವಾದ ದೇಸಿ ಸಾಹಿತ್ಯ ರೂಪ ಅಂದ್ರೆ ಅದು ತ್ರಿಪದಿ ಸಾಹಿತ್ಯ. ಇದು ಕನ್ನಡದ ದೇಸಿ ಸಾಹಿತ್ಯ ರೂಪದಲ್ಲೇ ಅತ್ಯಂತ ಪ್ರಾಚೀನವಾದುದು ಅಂತಲೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಕ್ರಿಸ್ತಶಕ 700ರಲ್ಲಿ ಕಂಡು ಬರುವಂತ ಬಾದಾಮಿ ಶಾಸನದಲ್ಲಿ ಪ್ರಪ್ರಥಮವಾಗಿ ಇದರ ರೂಪವನ್ನ ನಾವು ನೋಡ್ತೀವಿ. ಹಾಗಾಗಿನೇ ಇದನ್ನ ಕನ್ನಡ ವೃತ್ತಗಳ ಗಾಯತ್ರಿ, ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಬಣ್ಣಿಸಲಾಗಿದೆ. ಕವಿರಾಜ ಮಾರ್ಗದಲ್ಲಿ ಚತ್ತಾಣದ ಲಕ್ಷಣವನ್ನ ಹೇಳುವಾಗ ಮೊದಲಿಗೆ ತ್ರಿಪದಿಯ ಉಲ್ಲೇಖವನ್ನ ನೋಡ್ತೀವಿ. ಆದಿಪುರಾಣ ಮತ್ತೆ ಶಾಂತಿ ಪುರಾಣದಲ್ಲಿ ಮಿತ ಪ್ರಮಾಣದಲ್ಲಿ ತ್ರಿಪದಿ ಬಳಕೆಯಾಗಿರೋದನ್ನು ಕೂಡ ನೋಡಬಹುದಾಗಿದೆ. ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಕರ್ನಾಟಕ ವಿಷಯ ಜಾತಿಗಳನ್ನ ಹೇಳುವಾಗ ಅಂಶಗಣಾತ್ಮಕವಾದ ತ್ರಿಪದಿಯ ಲಕ್ಷ್ಯ ಲಕ್ಷಣವನ್ನ ಅಲ್ಲಿ ಹೇಳಿದ್ದಾನೆ. ಮುಖ್ಯವಾಗಿ ವಚನಕಾರರ ಕಾಲದವರೆಗೆ ತ್ರಿಪದಿ ಅಂಶಗಣ ಘಟಿತವಾಗಿದ್ದು, ವಚನಕಾರರ ಕಾಲದಲ್ಲಿ ಅದು ಮಾತ್ರ ಗಣಕ್ಕೆ ತಿರುಗುವಂತದನ್ನ ನಾವು ನೋಡ್ತೀವಿ. ಹಾಗಾಗಿ ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವಿಧಿಯಲ್ಲಿ ಮೊದಲಿಗೆ ಅಂಶಗಣ ಘಟಿತವಾಗಿದ್ದು ಅನಂತರ ಮಾತ್ರ ಗಣಕ್ಕೆ ತಿರುಗ್ತಾ ಇರುವಂತಹ ಸಂಧಿ ಕಾಲದ ತ್ರಿಪದಿಗಳನ್ನ ನೋಡಬಹುದಾಗಿದೆ. ತ್ರಿಪದಿಯನ್ನೇ ಸಂಪೂರ್ಣವಾಗಿ ಬಳಸಿಕೊಂಡು ರಚಿತವಾದಂತ ಕನ್ನಡ ಕಾವ್ಯಗಳ ಸಂಖ್ಯೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೆಯದು ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವಿಧಿ. ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಸಹ ತುಂಬಾ ಮಹತ್ವಪೂರ್ಣವಾದ ಕೃತಿ ಅಂತ ಹೇಳ್ಬಹುದಾಗಿದೆ. ಅನಂತರ ಶೀಲವಂತಯ್ಯನ ಆತ್ಮಲಿಂಗ ಪ್ರಣವ ಸಂಯೋಗ ಸ್ಥಳದ ತ್ರಿವಿಧಿ, ಇದು ಕೂಡ ತ್ರಿಪದಿಯಲ್ಲಿಯೇ ರಚಿತವಾದಂತಹ ಒಂದು ಕೃತಿಯಾಗಿದೆ. ಮುಂದೆ ಕರಸ್ಥಳನಾಗಿದೇವನ ತ್ರಿಪದಿಯಲ್ಲಿ ವೀರಶೈವ ಸಿದ್ಧಾಂತವನ್ನ ಗೂಢಾರ್ಥ ಪದ್ಯಗಳ ಮೂಲಕ ಪ್ರತಿಪಾದಿಸೋದನ್ನ ನೋಡ್ತೀವಿ. ವಿರತ ಮಹಾಲಿಂಗದೇವ ಗುರುಬೋಧಾಮೃತ ಅನ್ನುವಂತ ಕೃತಿಯನ್ನ, ನಿಜಗುಣ ಶಿವಯೋಗಿ ಅನುಭವಸಾರ ಮತ್ತು ಪುರಾತನರ ತ್ರಿವಿಧಿಯನ್ನ ಈ ತ್ರಿಪದಿಗಳಲ್ಲಿ ರಚಿಸಿರೋದನ್ನ ನೋಡಬಹುದಾಗಿದೆ. ಚಂದನೆಯ ಕಥೆಯಲ್ಲಿ ಮೊದಲ ಬಾರಿಗೆ ತ್ರಿಪದಿಯಲ್ಲಿ ಕಥೆ ಹೇಳುವ ಕ್ರಮವನ್ನ ನೋಡಲಾಗ್ತಿದೆ. ಮತ್ತೆ ಕನ್ನಡದ ಪ್ರಮುಖ ಮಹತ್ವದ ಕವಿ ಸರ್ವಜ್ಞ ತನ್ನ ವಚನಗಳನ್ನ ತ್ರಿಪದಿಗಳಲ್ಲಿ ಹಾಡುವ ಮೂಲಕ ತ್ರಿಪದಿ ಸಾಮ್ರಾಜ್ಯದ ಸಾರ್ವಭೌಮ ಅಂತಲೇ ಹೆಸರಾಗಿದ್ದಾನೆ. ಜನಪದ ಸಾಹಿತ್ಯವಂತೂ ಈ ತ್ರಿಪದಿಯ ಮೂಲಕ ಅತ್ಯಂತ ಶ್ರೀಮಂತಿಕೆಯನ್ನ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಗಾದೆ, ಒಗಟು, ಹಾಡುಗಳ ಮೂಲಕ ಈ ತ್ರಿಪದಿ ಸಾಹಿತ್ಯ ಜನಪದ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದೆ ಅಂತ ಹೇಳ್ಬೋದಾಗಿದೆ. ತ್ರಿಪದಿ ಸಾಹಿತ್ಯದ ನಂತರ ನಾವು ನೋಡುವಂತಹ ಮತ್ತೊಂದು ಪ್ರಮುಖ ದೇಸಿ ಸಾಹಿತ್ಯ ರೂಪ ಅಂದ್ರೆ ಸಾಂಗತ್ಯ. ಈ ಸಾಂಗತ್ಯವನ್ನ ತ್ರಿಪದಿಯ ಸಹಜ ವಿಸ್ತರಣೆಯಾಗಿ ಕೂಡ ನೋಡಬಹುದಾಗಿದೆ. ಸಾಂಗತ್ಯದಲ್ಲಿ ನಾದಮಯತೆ ಇರೋದ್ರಿಂದ, ಗೇಯತೆ ಇರೋದ್ರಿಂದ ಅದನ್ನ ಹಾಡುಗಬ್ಬ ಅಂತಲೂ ಕೂಡ ಕರಿತೀವಿ. ಮೊದಲ ಸಾಂಗತ್ಯದ ಉಪಲಬ್ಧ ಕೃತಿ ಅಂದ್ರೆ ದೇಪರಾಜನ ಸೊಬಗಿನ ಸೋನೆ. ಇದರಲ್ಲಿ ಸುಮಾರು 2000 ಸಾಂಗತ್ಯದ ಪದ್ಯಗಳಿರೋದನ್ನ ನೋಡಬಹುದಾಗಿದೆ. ಹೀಗೆ ದೇಸಿ ಕಾವ್ಯ ಪದ್ಧತಿ ವಿಕಾಸವನ್ನ ಹೊಂದುತ್ತಾ ಇದ್ರೂ ಸಹ ಅಲ್ಲಿಯವರೆಗೆ ಯಾವ ಜೈನ ಕವಿಗಳು ಕೂಡ ದೇಸಿ ಸಾಹಿತ್ಯ ಪದ್ಧತಿಯಲ್ಲಿ ಕಾವ್ಯವನ್ನ ರಚಿಸೋದನ್ನ ನಾವು ನೋಡೋದಿಲ್ಲ. ಆದ್ರೆ ಕಲ್ಯಾಣ ಕೀರ್ತಿ ಕಾಮದ ಕಥೆಯನ್ನ ಮೊದಲ ಬಾರಿಗೆ ಸಾಂಗತ್ಯದಲ್ಲಿ ಬರೀತಾನೆ. ಆದ್ರೆ ಇದರಲ್ಲೂ ಕೂಡ ಸಾಂಗತ್ಯ ಪದ್ಯಗಳ ಜೊತೆಗೆ ಕಂದ, ಷಟ್ಪದಿ ವಚನಗಳಿರೋದನ್ನ ನೋಡ್ತೀವಿ. ಅನಂತರ ವಿಜಯಣ್ಣ ಅನ್ನುವಂತ ಕವಿ ದ್ವಾದಶಾನುಪ್ರೇಕ್ಷೆ ಅನ್ನುವಂತ ಸಾಂಗತ್ಯದ ಕೃತಿಯನ್ನ ಬರೀತಾನೆ. ಅಲ್ಲೂ ಕೂಡ ಮಧ್ಯೆ ವೃತ್ತಗಳು, ಕಂದಗಳು ಬರೋದನ್ನ ನೋಡ್ತೀವಿ.
ಈ ಜೈನ ಕವಿಗಳಾದಂತಹ ಕಲ್ಯಾಣ ಕೀರ್ತಿ ಮತ್ತು ವಿಜಯಣ್ಣ ಚಂಪೂ ಪರಂಪರೆಯಿಂದ ಬಿಡುಗಡೆಯನ್ನ ಹೊಂದಿ ಹಾಡುಗಬ್ಬವಾದಂತ ಸಾಂಗತ್ಯದಲ್ಲಿ ಕಾಲಧರ್ಮಕ್ಕೆ ಅನುಗುಣವಾಗಿ ಕಾವ್ಯಗಳನ್ನ ರಚಿಸಿದ್ರೂ ಸಹ ಹಿಂದಿನ ಪರಂಪರೆಯನ್ನ ತೀರಾ ಬಿಡಬಾರ್ದು ಅಂತ ಹೇಳಿ ಈ ಕಂದ, ವೃತ್ತ ಮತ್ತು ಷಟ್ಪದಿಗಳನ್ನ ಸೇರಿಸಿರಬಹುದು ಅಂತ ತಿಳಿಯಲಾಗಿದೆ. ಜೊತೆಯಲ್ಲಿ ಪಂಡಿತರು ಮತ್ತು ಪಾಮರರು ಇಬ್ಬರಿಗೂ ಕೂಡ ತೃಪ್ತಿಯನ್ನ ತರುವಂತಹ ಉದ್ದೇಶ, ಜೊತೆಯಲ್ಲಿ ಪ್ರೌಢಿಮೆ ಮತ್ತು ಸರಳತೆ ಇವುಗಳ ಸಮನ್ವಯವನ್ನು ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ರೀತಿ ಅವರು ಕೃತಿಗಳನ್ನ ರಚಿಸಿರಬಹುದು ಅಂತ ಹೇಳಲಾಗಿದೆ. ಒಟ್ನಲ್ಲಿ ನೋಡೋದಾದ್ರೆ ಜೈನ ಕವಿಗಳು ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಿದ್ರೂ ಸಹ ಹಳೆಯದನ್ನ ತೀರಾ ಬಿಡಲಾಗದಂತಹ ಒಂದು ಸಂಧಿಕಾಲದ ಮನಸ್ಥಿತಿಯಲ್ಲಿ ಇದ್ರು ಅಂತ ಇದರಿಂದ ನಮ್ಗೆ ತಿಳಿದು ಬರುತ್ತೆ. ಆದ್ರೆ ಮುಂದೆ ಜೈನ ಕವಿಗಳು ಸಹ ಮೈಚಳಿಯನ್ನ ಬಿಟ್ಟು ಸಾಂಗತ್ಯದಲ್ಲಿ ಕೃತಿಯನ್ನ ರಚಿಸಕ್ಕೆ ಕಾರಣರಾದ್ರು ಅನ್ನೋದಕ್ಕೆ ಉದಾಹರಣೆ ತೆರಕಣಾಂಬಿಯ ಬೊಮ್ಮರಸ ಮತ್ತು ಶಿಶುಮಾಯಣರು. ಬೊಮ್ಮರಸ ಜೀವಂಧರ ಚರಿತ್ರೆಯನ್ನ ಮತ್ತೆ ಶಿಶುಮಾಯಣ ತ್ರಿಪುರದಹನ ಸಾಂಗತ್ಯ ಮತ್ತು ಅಂಜನಾ ಚರಿತ್ರೆ ಎನ್ನುವಂತ 2 ಕೃತಿಗಳನ್ನ ಸಾಂಗತ್ಯದಲ್ಲಿ ಬರಿತಾನೆ. ರತ್ನಾಕರ ವರ್ಣಿಯಂತೂ ಭರತ ಚಕ್ರಿಯ ಕಥೆಯನ್ನ ಸಾಂಗತ್ಯದಲ್ಲಿ ಹೇಳುವ ಮೂಲಕ ಭರತೇಶ ವೈಭವವನ್ನ ರಚಿಸಿ ಈ ಸಾಂಗತ್ಯದ ಛಂದೋರೂಪಕ್ಕೆ ಮುಕುಟವನ್ನ ತೊಡಿಸ್ತಾ ಅಂತ ಹೇಳಬಹುದಾಗಿದೆ. ಮೂರನೆಯ ಮಂಗರಸ ಶ್ರೀಪಾಲ ಚರಿತೆ, ಪ್ರಭಂಜನ ಚರಿತೆ, ನೇಮಿ ಜಿನೇಶ ಸಂಗತಿಗಳನ್ನ ಸಾಂಗತ್ಯದಲ್ಲಿ ರಚಿಸೋದ್ರ ಮೂಲಕ ತಾನು ರಚಿಸಿದ 6 ಕೃತಿಗಳಲ್ಲಿ 3 ಕೃತಿಗಳನ್ನ ಸಾಂಗತ್ಯಕ್ಕೆ ಮೀಸಲಾಗಿರಿಸೋದ್ರ ಮೂಲಕ ಸಾಂಗತ್ಯಕ್ಕೆ ಕೊಟ್ಟಂತ ಮಹತ್ವವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಮುಂದೆ ನಂಜುಂಡ ಕವಿ ಕುಮಾರರಾಮನ ಸಾಂಗತ್ಯವನ್ನ ರಚಿಸೋದ್ರ ಮೂಲಕ ಪ್ರಥಮವಾಗಿ ಚಾರಿತ್ರಿಕ ಕಾವ್ಯವನ್ನ ಸಾಂಗತ್ಯದಲ್ಲಿ ರಚಿಸಿದಂತಹ ಕೀರ್ತಿಗೆ ಪಾತ್ರನಾಗ್ತಾನೆ. ಅನಂತರ ಕನಕದಾಸರು ಮೋಹನ ತರಂಗಿಣಿಯನ್ನ ಸಾಂಗತ್ಯದಲ್ಲಿ ರಚಿಸ್ತಾರೆ. ಮುಂದೆ ಗೋವಿಂದ ವೈದ್ಯ ಕಂಠೀರವ ನರಸರಾಜ ವಿಜಯವನ್ನ ಸಾಂಗತ್ಯದಲ್ಲಿ ಬರೀತಾನೆ. ಅನಂತರ ಸಂಚಿ ಹೊನ್ನಮ್ಮ ಹದಿಬದಿಯ ಧರ್ಮವನ್ನ ಸಾಂಗತ್ಯದಲ್ಲಿ ರಚಿಸುವ ಮೂಲಕ ಈ ಸಾಂಗತ್ಯ ಕಾವ್ಯ ಪ್ರಕಾರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದಾಗಿದೆ. ಸಾಂಗತ್ಯದ ನಂತರ ನಾವು ನೋಡುವಂತಹ ದೇಸಿ ಕಾವ್ಯ ಪದ್ಧತಿ ಅಂದ್ರೆ ಗೀತ. ಹಾಡಿನ ರೂಪದಲ್ಲಿ ಇರುವಂತಹ ರಚನೆಗಳನ್ನ ಹಾಡು ಅಥವಾ ಗೀತ ರೂಪ ಅನ್ನುವಂತ ಪದಗಳಿಂದ ನಿರ್ದೇಶಿಸಲಾಗಿದೆ. ಈ ಗೀತಗಳಿಗೆ ರಾಗ ತಾಳಗಳು ಸೂಚಿತವಾಗಿರ್ತವೆ. ಜೊತೆಯಲ್ಲಿ ಪಲ್ಲವಿ, ಅನುಪಲ್ಲವಿ, ನುಡಿ ಅಥವಾ ಚರಣ ಅನ್ನುವಂತ ಭಾಗಗಳನ್ನ ಹೊಂದಿರೋದನ್ನ ನೋಡ್ತೀವಿ. 12ನೇ ಶತಮಾನದಲ್ಲಿ ಅಲ್ಲಮಪ್ರಭು, ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿಯರು ರಚಿಸಿದಂತ ಮಂತ್ರಗೋಪ್ಯ ಮತ್ತು ಭಕ್ತಿಭಾವದ ಹಾಡುಗಳನ್ನ ಈ ಗೀತ ಪ್ರಕಾರದಲ್ಲಿ ಹೆಸರಿಸಬಹುದು. ಇವುಗಳನ್ನ ಹರಿಹರ ಗೀತೆಗಳು ಅಂತ ಕರೆದು ಇವುಗಳನ್ನ ಹಾಡ್ಕೊಳ್ತಿದ್ದಂತ ಸಂದರ್ಭಗಳನ್ನ ತನ್ನ ಕಾವ್ಯಗಳಲ್ಲಿ ಚಿತ್ರಿಸಿದ್ದಾನೆ. ಮುಂದೆ ದಾಸಕೂಟದ ಹರಿದಾಸರು ಈ ಕೀರ್ತನೆಗಳನ್ನ ತುಂಬಾ ಸಮರ್ಥವಾಗಿ ಬಳಸ್ಕೊಳ್ಳೋದನ್ನ ನಾವು ನೋಡ್ತೀವಿ. ದೇವತಾ ಸ್ತುತಿ, ನೀತಿ ಧರ್ಮ, ಸಮಾಜ ಜೀವನದ ಚಿತ್ರಣ, ನಾಮ ಮಹಿಮೆ, ಹರಿಯ ನಾಮಕರಣ, ಕೃಷ್ಣಾವತಾರದ ಲೀಲೆ, ಹೀಗೆ ಹಲವಾರು ವಿಷಯಗಳಲ್ಲಿ ಅವರು ಕೀರ್ತನೆಗಳನ್ನ ರಚಿಸೋದ್ರ ಮೂಲಕ ವಿಪುಲವಾದ ಕೀರ್ತನಾ ಸಾಹಿತ್ಯವನ್ನ ಕನ್ನಡದ ದೇಸಿ ಛಂದೋ ಪ್ರಕಾರಕ್ಕೆ ನೀಡ್ತಾರೆ. ಈ ಎಲ್ಲಾ ಹಾಡುಗಳು ಛಂದಸ್ಸಿನ ದೃಷ್ಟಿಯಿಂದ ರಚಿತ ಆಗೋದಿಲ್ಲ, ಬದಲಾಗಿ ಇವು ಸಂಗೀತ ಪ್ರಧಾನದ ರಚನೆಗಳು ಅಂತ ನಾವಿವನ್ನ ಹೇಳ್ಬೋದಾಗಿದೆ. ಈ ಹಾಡಿನ ಪರಂಪರೆಯನ್ನು ದಾಸಕೂಟದ ಹರಿದಾಸರು ಸೃಷ್ಟಿ ಮಾಡಿದ್ದು ನೀತಿ ಉಪದೇಶದ ಉದ್ದೇಶವಾಗಿ, ಅದರಲ್ಲೂ ಮುಖ್ಯವಾಗಿ ಜನರನ್ನ ಆಕರ್ಷಿಸುವಂತ ಉದ್ದೇಶ ಮಾತ್ರ ಇವರಲ್ಲಿತ್ತು ಅಂತ ಹೇಳ್ಬೋದಾಗಿದೆ. ಮತ್ತೆ ಈ ದಾಸರ ಕೆಲವು ಕೀರ್ತನೆಗಳಲ್ಲಿ ಜನಪದ ಭಾಷೆ ಮತ್ತು ಜನಪದ ಗೀತೆಯ ಪ್ರಭಾವ ಇರೋದನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ದಾಸಕೂಟಕ್ಕೆ ಸೇರದ ಯತಿಗಳು ರಚಿಸಿದಂತಹ ಗೀತೆಗಳನ್ನ ನಾವು ನೋಡೋದಾದ್ರೆ ವಾದಿರಾಜನ ಸ್ವಪ್ನಗದ್ಯ, ಲಕ್ಷ್ಮಿಯ ಶೋಭಾನೆ ಮತ್ತು ಕೆಲವು ಕೀರ್ತನೆಗಳನ್ನ ಇಲ್ಲಿ ಗಮನಿಸಬಹುದಾಗಿದೆ. ಸ್ವಪ್ನಗದ್ಯ ಭಾಮಿನಿ ಷಟ್ಪದಿಯ ಪದ್ಯಗಳ ಸಂಕಲನವಾಗಿದ್ರೆ ಲಕ್ಷ್ಮಿಯ ಶೋಭಾನೆ ಸಾಂಗತ್ಯದ ಧಾಟಿಯಲ್ಲಿದ್ದು ಇವುಗಳನ್ನ ಮದುವೆಯ ಕಾಲದಲ್ಲಿ ಹಾಡುವ ಶೋಭಾನೆ ಪದಗಳು ಅಂತ ತಿಳಿದಿದ್ದಾರೆ. ನೆಕ್ಸ್ಟ್ ವಾದಿರಾಜನ ಕೀರ್ತನೆಗಳು ಪ್ರಸಿದ್ಧವಾದ ಗೀತ ರೂಪದಲ್ಲಿದ್ದು ಇವು ಭಕ್ತಿಯ ಪ್ರಧಾನವಾಗಿದ್ದು ತತ್ವಬೋಧಕವಾಗಿವೆ ಅಂತ ಹೇಳ್ಬೋದಾಗಿದೆ.
ಇನ್ನು ಚಿಕ್ಕದೇವ ಮಹಾರಾಜ ವಿರಚಿತ ಅಂತ ಹೇಳುವಂತಹ ಗೀತ ಕೋಪಾಲವು ಇದು ತಿರುಮಲಾರ್ಯನಿಂದ ರಚಿತವಾಗಿದ್ದು ಇದು ಗೀತ ರೂಪಕ್ಕೆ ಒಂದು ವಿಶಿಷ್ಟವಾದ ಕಾಣಿಕೆಯನ್ನ ಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಗುರು ಬಸವನ ಅವಧೂತ ಗೀತೆ, ನಿಜಗುಣ ಶಿವಯೋಗಿಯ ಕೈವಲ್ಯ ಪದ್ಧತಿ ಇವುಗಳು ಕೂಡ ಗೀತ ಪ್ರಕಾರದಲ್ಲಿ ಹೆಸರಿಸಬಹುದಾದಂತಹ ಕೃತಿಗಳು. ಜೊತೆಯಲ್ಲಿ ರತ್ನಾಕರ ವರ್ಣಿ ಬರೆದಂತಹ ಅಣ್ಣನ ಪದಗಳು ತುಂಬಾ ಪ್ರಸಿದ್ಧವಾದ ಗೀತ ಅಂತ ಹೇಳಬಹುದಾಗಿದೆ. ಒಟ್ನಲ್ಲಿ ಹೇಳೋದಾದ್ರೆ ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ ಹೀಗೆ ನಾನಾ ಪ್ರಕಾರಗಳಲ್ಲಿ ದೇಸಿ ಸಾಹಿತ್ಯ ಪದ್ಧತಿ ಜನತಾ ಹೃದಯದೊಂದಿಗೆ ಬೆರೆತು ಜನರಲ್ಲಿ ಹೊಕ್ಕು ಕನ್ನಡದ ದೇಸಿ ಆಂದೋಲನಕ್ಕೆ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸ್ತು ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ. ಧನ್ಯವಾದಗಳು.